ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಗು ಆ ಮಗುನ ಅವರ ಕೈಯಲ್ಲಿ ಎತ್ಕೊಂಡಿದ್ರೆ ಆ ಮಗುನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಹೊಡೆದಿದ್ದಾರೆ. ಎಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋವಂಥದ್ದು. ಇವತ್ತು ಆ ಕುಟುಂಬ ಇವತ್ತು ಈಗ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು, ನನ್ನ ಜೊತೆ ಮಾತನಾಡೋದು, ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದೆ. ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ. ಹಿಂಗಾಗಬಾರ್ದು. ಅವರು ಒಬ್ಬೊಬ್ಬರನ್ನು ಗುಂಡಾರಿಸೋಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ, ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಅದನ್ನು ನೋಡ್ತಾ ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ. ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ, ಹಿಂದೂಗಳ ನರಮೇಧ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂಥ ಮಟ್ಟಕ್ಕೆ ಬೆಳೀತಾ ಇದೆ. ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಹಿಂದೂಗಳನ್ನ ಕೊಂದಷ್ಟು ಮಾತ್ರಕ್ಕೆ ಈ ದೇಶನ ಹಾಳು ಮಾಡೋಕ್ಕಾಗತ್ತಾ? ಎಲ್ಲ ಒಟ್ಟಾಗಿ ಬಾಳ್ತಾ ಇರೋಂಥ ದೇಶ ಇದು. ಇವತ್ತು 30-31 ಕುಟುಂಬ ಇವತ್ತು ಎಷ್ಟು ನೋವು ಅನುಭವಿಸುತ್ತೆ. ಮೋದಿ ಏನು ತಪ್ಪು ಮಾಡ್ತಾ ಇದ್ದಾರೆ? ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಶ್ರಮಿಸೋ ಅಂತ ಒಂದು ಪ್ರಧಾನಮಂತ್ರಿಗೆ ಸಂದೇಶ ಕೊಡ್ತಾರಲ್ಲ, ಎಷ್ಟು ಸರಿ ಇದು? ಇದೆಲ್ಲಿಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಒಂದಂತೂ ಖಂಡಿತ, ಇದು ಹಿಂಗೆ ಮುಂದುವರೆದ್ರೆ ಹಿಂದೂ ಧರ್ಮ, ಹಿಂದುತ್ವ, ಹಿಂದೂಗಳು ಇನ್ನು ಕೆಲವು ದಿನಗಳಲ್ಲೇ ಕಣ್ಮರೆ ಆದರೂ ಆಶ್ಚರ್ಯ ಪಡೋಂಗಿಲ್ಲ. ಯಾಕಂದರೆ ಅವ್ರು ಕೊಡ್ತಾ ಇರೋ ಸಂದೇಶ ಮೋದಿಗೆ, ಹಿಂದೂಗಳಿಗೆ. ಅದರಲ್ಲಿ ಕೆಲವು ಮಾಹಿತಿ, ನೀವು ಯಾರು, ನಿಮ್ಮ ಹೆಸರೇನು, ಹಿಂದೂ, ಪ್ಯಾಂಟ್ ಬಿಚ್ಚಿ ನೋಡಿ ಗುಂಡಾರಿಸಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡು ಹೊಡೆಸಾಯಿಸಿದ್ದಾರೆ. ಎಂಥ ದುರಂತ ಇದು! ನಮ್ಮ ದೇಶದಲ್ಲಿ ಹಿಂದೂಗಳು ಅಂತ ಕೇಳಿ ಸಾಯಿಸ್ತಾ ಇದ್ದಾರಲ್ಲ, ಒಳ್ಳೆಯದಂತೂ ಅಲ್ಲ.